ನಾನ್ ಶರ್ಮಿತಾ ಶೆಟ್ಟಿ. ಶಿಕಾರಿಪುರದಿಂದ ಬಿಎಸ್ವೈ ಪುತ್ರ ವಿಜೇಂದ್ರ ಸ್ಪರ್ಧೆ ಮಾಡೋದು ಕನ್ಫರ್ಮ್ ಆಗಿದೆ. ಶಿಕಾರಿಪುರ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ. ಎರಡನೇ ಮಗನಿಗಾಗಿ ತಮ್ಮ ಕ್ಷೇತ್ರವನ್ನ ಯಡಿಯೂರಪ್ಪ ಬಿಟ್ಕೊಟ್ಟಿದ್ದಾರೆ. ಬಹಳಷ್ಟು ಕುತೂಹಲ ಇತ್ತು ವಿಜೇಂದ್ರ ಅವರ ಮುಂದಿನ ರಾಜಕೀಯ ನಡೆಗಳು. ಅಂದ್ರೆ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಫೈನಲಿ ಡಿಸೈಡ್ ಆಗಿದೆ. ಈಗ ಇವತ್ತು ಅಂಜನಾಪುರ ಜಲಾಶಯಕ್ಕೆ ಬಾಗಿನ ಸಲ್ಲಿಸಿ ಬಿಎಸ್ವೈ ಈ ಘೋಷಣೆಯನ್ನ ಮಾಡಿದ್ದಾರೆ. ಮೈಸೂರು ಭಾಗದಲ್ಲಿ ವಿಜೇಂದ್ರ ಸ್ಪರ್ಧೆಗೆ ಒತ್ತಡ ಇದೆ, ಆದ್ರೆ ಶಿಕಾರಿಪುರದಿಂದ ವಿಜೇಂದ್ರ ಸ್ಪರ್ಧೆ ಮಾಡ್ತಾರೆ ಅಂತ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ ಈ ವಿಷಯ. ಈಗ ವಿಜೇಂದ್ರ ಕ್ಷೇತ್ರದ ಬಗ್ಗೆ ಚರ್ಚೆ ಹಿಂದೆಂದೂ ನಡೀತಾ ಇತ್ತು. ಫೈನಲಿ ಯಡಿಯೂರಪ್ಪನವರೇ ಆ ಒಂದು ಚರ್ಚೆಗೆ ತೆರೆಯನ್ನ ಎಳೆದಿದ್ದಾರೆ. ವಿಜೇಂದ್ರ ಅವರು ನಾನು ನಿಲ್ತಾ ಇಲ್ಲ, ವಿಜೇಂದ್ರ ಅವರೇ ಇಲ್ಲಿ ಶಿಕಾರಿಪುರ ತಾಲೂಕಲ್ಲಿ ಸ್ಪರ್ಧೆ ಮಾಡುವಂಥದ್ದು ಬಹಳ ದೊಡ್ಡ ಅಂತರದಲ್ಲಿ, ನನಗಿಂತ ಹೆಚ್ಚು ಅಂತರದಲ್ಲಿ ನಾನು ಗೆಲ್ಲಿಸ್ಕೊಡ್ಬೇಕಂತ ಶಿಕಾರಿಪುರ ತಾಲೂಕಿನ ಕೈ ಜೋಡಿಸಿ ಪ್ರಾರ್ಥನೆ. ಹಳೆ ಮೈಸೂರು ಭಾಗದಲ್ಲಿ ಕೂಡ ಅವ್ರ ಮೇಲೆ ಒಂದಷ್ಟು ಒಲವು ಇದೆ, ಬಹಳ ಒತ್ತಾಯ ಇದೆ ಅಲ್ಲಿ ನಿಲ್ಬೇಕು ಅಂತ. ಆದರೆ ನಾನು ಕ್ಷೇತ್ರ ಖಾಲಿ ಮಾಡ್ತಾ ಇರೋದ್ರಿಂದ, ನಾನು ನಿಲ್ಲದೇ ಇರೋದ್ರಿಂದ ವಿಜೇಂದ್ರ ಶಿಕಾರಿಪುರ ತಾಲೂಕಲ್ಲಿ ನಿಲ್ತಾರೆ. ಇನ್ನು ವಿಜೇಂದ್ರಗೆ ಶಿಕಾರಿಪುರ ಕ್ಷೇತ್ರವನ್ನ ಬಿಎಸ್ವೈ ಬಿಟ್ಕೊಟ್ಟಿದ್ದಾರೆ. ತಂದೆ ಮಾರ್ಗದರ್ಶನ, ಪಕ್ಷದ ನಿರ್ಧಾರದಂತೆ ನಾನು ಮುನ್ನಡೀತೀನಿ ಅಂತ ಶಿವಮೊಗ್ಗದಲ್ಲಿ ಬಿವೈ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಶಿಕಾರಿಪುರ ಭಾಗದಲ್ಲಿ ಮುಖಂಡರು, ಕಾರ್ಯಕರ್ತರ ಒತ್ತಡ ಇತ್ತು. ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದು ಇದೇ ಕ್ಷೇತ್ರದಿಂದ ನಿಲ್ಲಬೇಕು ಅಂತ ಆ ಭಾಗದ ಕಾರ್ಯಕರ್ತರು, ಮುಖಂಡರು ಒತ್ತಡ ಹಾಕಿದ್ರು. ಫೈನಲಿ ಈಗ ನನ್ನ ತಂದೆಯವರೇ ಈ ತೀರ್ಮಾನವನ್ನ ಇವತ್ತು ಪ್ರಕಟ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಒತ್ತಡ ಹಾಕಿರಲಿಲ್ಲ, ಕ್ಷೇತ್ರಕ್ಕಾಗಿ ತಂದೆ ಮೇಲೆ ಒತ್ತಡ ಇರಲಿಲ್ಲ. ಅವ್ರ ಡಿಕ್ಷನರಿಯಲ್ಲಿ ನಿವೃತ್ತಿ ಅನ್ನೋ ಪದಾನೇ ಇಲ್ಲ. ಇನ್ನು ಆ ಭಾಗದಲ್ಲಿ ಶಿಕಾರಿಪುರ ಭಾಗದಲ್ಲಿ ಅಲ್ಲಿನ ಮುಖಂಡರಿಗೆ, ಕಾರ್ಯಕರ್ತರಿಗೆ ನಾನ್ ಅಲ್ಲಿಂದೇ ನಿಲ್ಲಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಬೆಂಗಳೂರಿಗೂ ಬಂದಿದ್ರು, ಆ ಬಗ್ಗೆ ಅವ್ರು ಮಾತಾಡಿದ್ರು. ಇನ್ನು ಅದೇ ಕ್ಷೇತ್ರದಿಂದ ನಾನು ನಿಲ್ಲಬೇಕು, ಕ್ಷೇತ್ರ ಬಿಟ್ಕೊಡಿ ಅಂತ ತಂದೆ ಮೇಲೆ ಒತ್ತಡ ಹಾಕಿರಲಿಲ್ಲ. ಇನ್ನು ನಿವೃತ್ತಿ ಆಗ್ತಾರ ಹಾಗಾದ್ರೆ ಯಡಿಯೂರಪ್ಪನವರು? ಸಹಜವಾಗಿ ಚರ್ಚೆ ನಡೀತಾ ಇದೆ. ನಿವೃತ್ತಿ ಅನ್ನೋ ಪದ ಅವ್ರ ಡಿಕ್ಷನರಿಯಲ್ಲಿ ಇಲ್ಲ. ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೋ, ಪಕ್ಷ ಯಾವ ರೀತಿ ನಿರ್ಧಾರ ಮಾಡ್ತದೋ ಅದ್ರ ಪ್ರಕಾರ ನಾನು ನಡ್ಕೊಳ್ತೇನೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಹೇಳಿದೆಲ್ಲ. ತಂದೆಯವರು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತಾರೆ, ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ, ಅದನ್ನು ಆಧರಿಸಿ ನಾನು ಕೂಡ ಮುಂದಿನ ದಿನಗಳಲ್ಲಿ ನಾನು ತೀರ್ಮಾನ ತಗೊಳ್ತೇನೆ. ರಾಜ್ಯದ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಹಿಂದೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ, ಮುಂದೂ ಕೂಡ ಅದನ್ನು ಮಾಡಿದ್ದೀನಿ. ಒಂದು ತಿಂಗಳ ಹಿಂದೆ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ನಮ್ಮ ತಂದೆಯವರ ಪೂಜೆ ತಂದೆಯವರ ಒತ್ತಡವನ್ನು ಕೂಡ ಹಾಕಿದ್ರು. ತದನಂತರ ಮಾನ್ಯ ಪೂಜೆ ತಂದೆಯವರು ಇದ್ರ ಬಗ್ಗೆ ತೀರ್ಮಾನ ಪ್ರಕಟಣೆ ಮಾಡಿದ್ದಾರೆ. ಆಗಲೇ ಹೇಳಿದಾಗ ಇದ್ರ ಮೇಲೆ ಪಕ್ಷನೂ ಏನು ತೀರ್ಮಾನ ಮಾಡ್ತದೆ ಅದೆಲ್ಲ ಆಧರಿಸಿ ನಾನು ನನ್ನ ತೀರ್ಮಾನವನ್ನು ನಾನು ಮಾಡ್ತೇನೆ. ನಾನು ಅವತ್ತಿಂದನೂ ಕೂಡ ಹೇಳ್ಕೊಬರ್ತಾ ಇದ್ದು, ಪೂಜೆ ತಂದೆಯವರು ಯಾವ ರೀತಿ ನನಗೆ ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತದೆ, ಅದರ ಆಧಾರದ ಮೇಲೆ ತೀರ್ಮಾನ ತಗೊಳ್ತೇನೆ ಅಂತಕ್ಕಂಥ ಮಾತನ್ನು ಅವತ್ತು ಹಿಡಿದು ಇವತ್ತು ಕೂಡ ಇದೆ. ಯಡಿಯೂರಪ್ಪನವ್ರಿಗೂ ನಿವೃತ್ತಿ ಅಂತಕ್ಕಂಥದ್ದು ಅವ್ರ ಸಂಬಂಧನೇ ಇಲ್ಲ. ಯಡಿಯೂರಪ್ಪನವ್ರ ಡಿಕ್ಷನರಿನಲ್ಲಿ ನಿವೃತ್ತಿ ಅಂತಕ್ಕಂಥ ಪದನೇ ಇಲ್ಲ. ಅವರಿಗೆ ಹಿಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಮುಂದೂ ಕೂಡ ಎಲ್ಲ ಗೊತ್ತಿರೋಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮುಂದೆ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರೆ, ಸವಾಲನ್ನು ವಿರೋಧ ಪಕ್ಷಕ್ಕೆ ಕೂಡ ಹಾಕಿದ್ದಾರೆ. ಹಾಗಾಗಿ ಅದನ್ನು ಮಾಡಿ ತೋರಿಸೋದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಇನ್ನೂ ಹೆಚ್ಚು ತೊಡಗಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರೋದಕ್ಕೆ ಶ್ರಮವನ್ನು ಹಾಕ್ತಾರೆ. ಇನ್ನು ಚುನಾವಣಾ ರಾಜಕೀಯದಿಂದ ಹಾಗಾದ್ರೆ ಯಡಿಯೂರಪ್ಪನವರು ನಿವೃತ್ತಿ ಹೊಂದುತ್ತಾರ? ಮಗನಿಗೆ ಕ್ಷೇತ್ರವನ್ನ ಬಿಟ್ಕೊಟ್ಟು ಸೈಲೆಂಟ್ ಆಗ್ತಾರಾ ಬಿಎಸ್ವೈ? ಈ ಚರ್ಚೆ ಇದೀಗ ಶುರುವಾಗಿದೆ. 1983ರಿಂದಲೂ ಕೂಡ ಶಿಕಾರಿಪುರದಿಂದ ಬಿಎಸ್ವೈ ಸ್ಪರ್ಧೆ ಮಾಡ್ತಲೇ ಬಂದಿದ್ರು. ಸೊ ಈಗ ಆ ಕ್ಷೇತ್ರವನ್ನ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಈಗ ವಿಜಯೇಂದ್ರ ಬಿಟ್ಕೊಡ್ತೀನಿ ಅಂತ ಅವರೇ ಇವತ್ತು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಈಗ ಚುನಾವಣಾ ರಾಜಕೀಯದಿಂದ ಹಾಗಾದ್ರೆ ಯಡಿಯೂರಪ್ಪನವರು ನಿವೃತ್ತಿ ಹೊಂದುತ್ತಾರಾ? 1983ರಿಂದ 8 ಬಾರಿ ಶಿಕಾರಿಪುರದಿಂದ ಗೆದ್ದಿದ್ರು ಬಿಎಸ್ವೈ ಅವರು. 1999ರಲ್ಲಿ ಶಿಕಾರಿಪುರದಿಂದ ಸೋತಿದ್ರು ಅವರು. 1999ರಲ್ಲಿ ಕಾಂಗ್ರೆಸ್ನ ಮಹಾಲಿಂಗಪ್ಪ ಆ ಟೈಮ್ನಲ್ಲಿ ಗೆದ್ದಿದ್ರು. ಮತ್ತೆ ಅವರ ರಾಜಕೀಯ ಒಂದು ಭವಿಷ್ಯವನ್ನು ನೋಡೋದಾದ್ರೆ ಅದ್ರ ನೆಕ್ಸ್ಟ್ ಏನಾಯ್ತು ಅಂದ್ರೆ 2014ರಲ್ಲಿ ಶಿವಮೊಗ್ಗದಿಂದ ಸಂಸದರಾಗಿ ಯಡಿಯೂರಪ್ಪ ಆಯ್ಕೆಯಾಗಿದ್ರು. 2014ರಲ್ಲೇ
ಮಗನಿಗೋಸ್ಕರ ಅಂದ್ರೆ ರಾಘವೇಂದ್ರ ಅವ್ರಿಗೋಸ್ಕರ ಮತ್ತೆ ಶಿಕಾರಿಪುರದಿಂದ ಗೆದ್ದು ಶಿವಮೊಗ್ಗ ಕ್ಷೇತ್ರವನ್ನ ಮಗನಿಗೆ ಬಿಟ್ಕೊಟ್ಟಿದ್ರು. ಅಫ್ಕೋರ್ಸ್ ಈಗ ರಾಜಕೀಯ ಅಂದ್ರೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾರಾ ಅಂತ ಒಂದು ಚರ್ಚೆಗಳು ಹುಟ್ಕೊಳ್ತಾ ಇದ್ದಂತೆ ಯಡಿಯೂರಪ್ಪ ಆಪ್ತ ವಲಯದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ, ಸೊ ಈ ತರದ ಅವ್ರ ಘೋಷಣೆಗಳನ್ನ ಮಾಡಬಾರ್ದು ಅಂತ ಒತ್ತಡಗಳನ್ನ ಹಾಕ್ತಾ ಇದ್ದಾರೆ. ಯಡಿಯೂರಪ್ಪನವರು ನಿವೃತ್ತಿ ಘೋಷಣೆ ಮಾಡಬಾರ್ದು, ಯಡಿಯೂರಪ್ಪ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು ಅಂತ ಬಿಜೆಪಿ ಶಾಸಕ ಹಾಗೇನೆ ಬಿಎಸ್ವೈ ಆಪ್ತ ಎಂಪಿ ರೇಣುಕಾಚಾರ್ಯ ಅವರು ಆಗ್ರಹವನ್ನು ಮಾಡಿದ್ದಾರೆ. ಯಡಿಯೂರಪ್ಪನವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಮಾಧ್ಯಮದಲ್ಲಿ ನಾನು ಕೇಳಿ ಒಂದು ಕಡೆ ಆಶ್ಚರ್ಯ ಆಗಿದೆ, ಇನ್ನೊಂದು ಕಡೆ ಆಘಾತ ಆಗಿದೆ. ಒಂದು ವಿಜಯೇಂದ್ರ ಅವರು ಎಲ್ಲಿ ಸ್ಪರ್ಧೆ ಮಾಡಬೇಕು ಚುನಾವಣೆಗೆ ಅಂತೇಳಿ ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಸ್ಪರ್ಧೆ ವಿಚಾರ ನಾನು ಮಾತಾಡಲ್ಲ. ಆದರೆ ನಮ್ಮೆಲ್ಲರ ವಿನಂತಿ, ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಒಬ್ಬ ಏಕೈಕ ನಾಯಕ. ಯಡಿಯೂರಪ್ಪನವರು ನಿರ್ಧಾರದಿಂದ ವಾಪಸ್ ಬರಬೇಕು, ಅವ್ರು ಸ್ಪರ್ಧೆ ಮಾಡಬೇಕು, ಪಕ್ಷದಲ್ಲಿ ಸಕ್ರಿಯವಾಗಿರಬೇಕು, ಅವರ ಮಾರ್ಗದರ್ಶನ ಬಹಳ ಮುಖ್ಯ ಅಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ. ಇನ್ನು ಶಿಕಾರಿಪುರದ ಕ್ಷೇತ್ರವನ್ನ ಬಿಎಸ್ವೈ ತ್ಯಾಗ ಮಾಡಿದ ವಿಷಯವಾಗಿ ಬಿಜೆಪಿ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ಘೋಷಣೆ ಮಾಡಿರೋದು ಅವರ ವೈಯಕ್ತಿಕ ವಿಚಾರ ಅಂತ ವಿಧಾನಸೌಧದಲ್ಲಿ ಸಚಿವ ಮಾಧುಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಬಿಎಸ್ವೈ ತರ ಘೋಷಣೆ ಮಾಡಿದ್ರೆ ನಾವು ಕಮೆಂಟ್ ಮಾಡಲ್ಲ, ಇದು ಪಕ್ಷದ ನಿರ್ಧಾರ ಅಲ್ಲ, ಪಕ್ಷ ಕೂಡ ಹೇಳಿಲ್ಲ, ಇದವರ ವೈಯಕ್ತಿಕ ವಿಷಯ, ವೈಯಕ್ತಿಕ ಘೋಷಣೆ ಅಂತ ಮಾಧುಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಯಡಿಯೂರಪ್ಪನವ್ರು ಘೋಷಣೆ ಮಾಡೋರ ಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ನಾ ಯಾರಪ್ಪ? ಇಲ್ಲಪ್ಪ, ನಾವ್ಯಾರು ಯಡಿಯೂರಪ್ಪನವ್ರು ಮುಗಿಬೇಕು ಇನ್ನಿಂಗ್ಸ್ ಅಂತ ಅಪೇಕ್ಷೆ ಪಟ್ಟಿಲ್ಲ. ಅವ್ರು ಘೋಷಣೆ ಮಾಡೋರೆ, ಪಕ್ಷ ಏನು ಹೇಳಿಲ್ವಲ್ಲ. ಪಕ್ಷ ಹೇಳಿದ್ರೆ ನೀನು ಟೀಕೆ ಮಾಡ್ಬೋದಾಯ್ತು, ಯಾಕ್ರೆ ಯಡಿಯೂರಪ್ಪನವ್ರಿಗೆ ಹಿಂಗೆ ಹೇಳಿರಿ ಅಂತ. ಅವ್ರು ಹೇಳಿರೋದಕ್ಕೆ ನಾವೇನು ಕಾಮೆಂಟ್ ಮಾಡೋದು? ಇಲ್ಲ ರೀ, ಪಕ್ಷ ಹೇಳಿಲ್ಲ ಯಡಿಯೂರಪ್ಪನವ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಅವರು ನಿಂತ್ಕೋಬೇಕು ಯಾವ್ದಾದ್ರು ಒಂದು ಕ್ಷೇತ್ರದಿಂದ ಅಂತ ಬಹಳಷ್ಟು ವರ್ಷಗಳಿಂದ ಒಂದು ಆಗ್ರಹ ಇತ್ತು, ಮತ್ತೆ ಅಲ್ಲಿನ ಮುಖಂಡರು ಕೂಡ ಒತ್ತಡ ಹೇರ್ತಾ ಇದ್ರು, ಮತ್ತೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಈ ವಿಷಯವನ್ನ ತರೋ ಪ್ರಯತ್ನಗಳು ಪದೇ ಪದೇ ಆಗ್ತಾ ಇತ್ತು. ಬಟ್ ಈಗ ತಮ್ಮ ಪುತ್ರನಿಗೋಸ್ಕರ ತಮ್ಮ ಕ್ಷೇತ್ರವನ್ನೇ ತ್ಯಾಗ ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಸೊ ಇವಾಗ ತುಂಬಾ ಆಗ್ರಹಗಳು ವ್ಯಕ್ತವಾಗ್ತಿರೋದು ಯಡಿಯೂರಪ್ಪ ಆಪ್ತ ವಲಯದಲ್ಲಿ. ಈಗ ಚುನಾವಣಾ ರಾಜಕೀಯದಿಂದ ಅವ್ರು ನಿವೃತ್ತಿ ಆಗಬಾರದು ಅಂತ ಹೇಳಿ ಈಗ ಅವ್ರು ಡಿಸೈಡ್ ಮಾಡಿ ಆಗಿದೆ, ಅದನ್ನ ಘೋಷಣೆ ಮಾಡಿದ್ದು ಆಗಿದೆ. ಪಕ್ಷ ಇದನ್ನ ಹೆಂಗ್ ಸ್ವೀಕರಿಸುತ್ತೆ? ಶರ್ಮಿತಾ ಶೆಟ್ಟಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಮ್ಮ ಪುತ್ರ ಬಿವೈ ವಿಜಯೇಂದ್ರ ಅವರಿಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿರುವ ಹಿಂದೆ ನಿವೃತ್ತಿಯ ಜೊತೆಗೆ ಚುನಾವಣಾ ರಾಜಕೀಯ ನಿವೃತ್ತಿ ಜೊತೆಗೆ ಹಲವಾರು ಲೆಕ್ಕಾಚಾರ ಕೂಡ ಇದೆ. ಕಳೆದ 2 ತಿಂಗಳ ಹಿಂದೆ ಬಿವೈ ವಿಜಯೇಂದ್ರ ಅವರು ಕರ್ನಾಟಕ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರ ಬಳಿ ಒಂದು ಮನವಿಯನ್ನು ಮಾಡಿಕೊಂಡ್ರು, ಪರೋಕ್ಷವಾಗಿ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ನನಗೆ ನೀವು ಹಳೆ ಮೈಸೂರು ಭಾಗದ ಯಾವುದಾದ್ರೂ ಇಂಥದೇ ಒಂದು ಕ್ಷೇತ್ರ ಅಂತ ಬಿಟ್ಕೊಟ್ರೆ ನಾನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಮತ್ತು ರಾಜ್ಯದಲ್ಲಿ ಕೂಡ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ನನಗೆ ಒಂದು ಕ್ಲಾರಿಟಿ ಬೇಕಾಗಿದೆ. ಕ್ಲಾರಿಟಿ ಇಲ್ಲದೆ ನಾನು ಯಾವ ರೀತಿ ಸಂಘಟನೆಯನ್ನು ಮಾಡಲಿ ಮತ್ತು ಪಕ್ಷವನ್ನು ಬೆಳೆಸಲಿಕ್ಕೆ ಮುಂದಾಗಲಿ. ನನಗೆ ಒಂದು ಕ್ಷೇತ್ರ ಇಲ್ಲ ಅಂತ ಹೇಳಿದ್ರೆ ನಾನು ಇಡೀ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಲಿಕ್ಕೆ ಇದಕ್ಕೆ ತೊಡಕಾಗುತ್ತೆ ಮತ್ತು ನನ್ನ ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ನನ್ನ ಆಪ್ತರು ಕೂಡ ಇದು ತೊಂದರೆ ಆಗುತ್ತೆ. ನನಗೂ ಕೂಡ ಇದು ಹುಮ್ಮಸ್ಸು ಬರಲ್ಲ, ನಮ್ಮ ಕೆಲಸ ಮಾಡ್ಲಿಕ್ಕೂ ಮನಸ್ಸು ಬರಲ್ಲ. ಹಾಗಾಗಿ ತಾವು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಹಳೆ ಮೈಸೂರು ಭಾಗದ ಯಾವುದಾದ್ರೂ ಒಂದು ಕ್ಷೇತ್ರ ನನಗೆ ಫಿಕ್ಸ್ ಮಾಡಿ ಮತ್ತು ಸಂಘಟನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು. ಆದರೆ ಅರುಣ್ ಸಿಂಗ್ ಅವರು ಕಳೆದ 2 ತಿಂಗಳಿಂದಲೂ ಕೂಡ ಬಿವೈ ವಿಜೇಂದ್ರ ಅವರಿಗೆ ಯಾವುದೇ ಕ್ಲಾರಿಟಿಯನ್ನು ಕೂಡ ಕೊಟ್ಟಿರಲಿಲ್ಲ ಮತ್ತು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಆದರೆ ವಿಜೇಂದ್ರ ಅವರಿಗೆ ಇಂಥದೇ ಕ್ಷೇತ್ರ ಅಥವಾ ತಾವು ಸಂಘಟನೆ ಮಾಡಿ ಹೋರಾಟ ಮಾಡಿ ಜೊತೆಗೆ ರಾಜ್ಯ ಸುತ್ತಿ ಅಂತೇಳಿ ಯಾವುದೇ ರೀತಿ ಸೂಚನೆಯನ್ನು ಕೊಡಲಿಲ್ಲ. ಇದು ಎಲ್ಲ ಒಂದು ಕಡೆ ಬಿವೈ ವಿಜೇಂದ್ರ ಅವರುಗಳು ಬಹಳಷ್ಟು ನಿರಾಶೆ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಜೊತೆ ಚರ್ಚೆ ಅರುಣ್ ಸಿಂಗ್ ಅವರು ಚರ್ಚೆ ಮಾಡಿದ ನಂತರ ಯಾವುದಾದ್ರೂ ಇಂಥದ್ದೇ ಅಂತ ಕ್ಷೇತ್ರ ಅಂತ ಫಿಕ್ಸ್ ಮಾಡಿದ್ರೆ ಆ ಕ್ಷೇತ್ರದಲ್ಲಿ ವಿಜೇಂದ್ರ ಅವರು ಮತ್ತು ಅವರ ಆಪ್ತರ ಮುಖಾಂತರ ಸಂಘಟನೆ ಮಾಡುವಂಥದ್ದು ಮತ್ತು ಇಡೀ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕೂಡ ವಿಜೇಂದ್ರ ಅವರು ಎಲ್ಲಾ ರೀತಿಯ ಮಾಸ್ಟರ್ ಪ್ಲಾನ್ ಕೂಡ ಮಾಡಿಕೊಂಡ್ರು. ಇದು ವಿಜೇಂದ್ರ ಅವರಿಗೆ ಅತಿ ದೊಡ್ಡ ನಿರಾಸೆ ಕೂಡ ಆಗಿತ್ತು. ಇದು ಒಂದು ಭಾಗ. ಮತ್ತೊಂದು ಕಡೆ ಶಿಕಾರಿಪುರ ಕ್ಷೇತ್ರದ ಮೇಲೆ ಯಡಿಯೂರಪ್ಪನವರ ಪುತ್ರಿಯಾಗಿರ್ತಕ್ಕಂಥ ಉಮಾದೇವಿಯವರು ಭಾರಿ ಆಸೆ ಮತ್ತು ಕನಸನ್ನು ಇಟ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅವರ ಕುಟುಂಬದಲ್ಲಿ ಒಂದು ಸಭೆ ನಡೀತು. ಅಂದ್ರೆ ಕಳೆದ 1 ವರ್ಷದಿಂದ ಒಂದು ಕುಟುಂಬಸ್ಥರ ನಡುವೆ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಈಗಾಗಲೇ ತಾವು ವಿಜೇಂದ್ರ ಮತ್ತು ರಾಘವೇಂದ್ರ ಅವರನ್ನ ಬೆಳೆಸಿದ್ರ, ರಾಘವೇಂದ್ರ MP ಮಾಡಿದ್ರಿ, ಜೊತೆಗೆ ಶಾಸಕರಾಗಿ
ಅಭ್ಯರ್ಥಿಯಾಗಿ ಮಾಡಿದ್ರು. ಮುಂದೆ ವಿಜೇಂದ್ರ ಅವರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಅವರು ಚುನಾವಣೆಗೆ ನಿಲ್ತಿದ್ದಾರೆ. ಹಾಗಾಗಿ ನಮಗೂ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ಇಡೀ ಕುಟುಂಬದ ಸಭೆಯಲ್ಲಿ ಉಮಾದೇವಿ ಸೇರಿದಂತೆ ಅವರ ಪುತ್ರಿಯರು ಕೂಡ ಮನವಿ ಮತ್ತು ಬೇಡಿಕೆಯನ್ನು ಕೂಡ ಮುಂದಿಟ್ಟರು. ಆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ತನ್ನ ರಾಜಕೀಯದ ಚುನಾವಣಾ ರಾಜಕೀಯದ ನಂತರ ಪುತ್ರಿ ಉಮಾದೇವಿಯವರಿಗೆ ಶಿಕಾರಿಪುರ ಕ್ಷೇತ್ರವನ್ನು ಬಿಟ್ಟುಕೊಡುವ ಮುಖಾಂತರ ಹೆಣ್ಣು ಮಕ್ಕಳು ಕೂಡ ರಾಜಕೀಯವಾಗಿ ಪ್ರಮೋಟ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಚಿಂತನೆ ಕೂಡ ಮಾಡಿದ್ರು. ಇದು ಒಂದು ಭಾಗ. ಮತ್ತೊಂದು ಕಡೆ ಕಳೆದ ಒಂದು ವರ್ಷದ ಹಿಂದೆ ಶರ್ಮಿತಾ ಶೆಟ್ಟಿ ನಾಗಪುರದಲ್ಲಿ ಹಿರಿಯ IAS ಅಧಿಕಾರಿಗಳ ಒಂದು ಅತಿ ದೊಡ್ಡ ಒಂದು ಕಾನ್ಫರೆನ್ಸ್ ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಆ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಈ ದೇಶದ ದುರಂತ ಮತ್ತು ಈ ದೇಶದ ದುಸ್ಥಿತಿಗೆ ಕುಟುಂಬ ರಾಜಕಾರಣ ಮೂಲ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿ ಇದ್ರೆ ಅಥವಾ ಮುಖ್ಯಮಂತ್ರಿ ಆಗಿದ್ರೆ ಮಗನನ್ನು ಕೂಡ ಮಂತ್ರಿ ಮಾಡೋದು, ಮಗನನ್ನು ಕೂಡ MLA ಮಾಡುವಂತದ್ದು ಈ ದೇಶದಲ್ಲಿ ಬೆಳೆದು ಬಂದಿರುವಂತದ್ದು. ಇದು ಈ ದೇಶಕ್ಕೆ ಆಘಾತಕಾರಿ ಸಂಗತಿ. ಅದರಲ್ಲೂ ಪ್ರಮುಖವಾಗಿ ಕೇವಲ ಅವರಿಗೆ ರಾಜಕೀಯವಾಗಿ ಅವರಿಗೆ ಹಸ್ತಾಂತರವನ್ನು ಮಾಡ್ತಿಲ್ಲ, ಪರೋಕ್ಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರಪ್ಷನ್ ಕೂಡ ಹಸ್ತಾಂತರವನ್ನು ಮಾಡ್ತಿದ್ದಾರೆ ಅಂತೇಳಿ ಒಂದು ಎಲ್ಲೊಂದು ಕಡೆ ಮಾರ್ಮಿಕವಾಗಿ ಈ ಮಾತನ್ನು ಹೇಳಿದ್ರು. ಈ ಮಾತಿನಂತೆ ಕಳೆದ ಬಾರಿ ನಡೆದಂತ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಅನೇಕ ಮಂತ್ರಿಗಳು ಮತ್ತು ಅನೇಕ ರಾಜಕಾರಣಿಗಳ ಕುಟುಂಬಸ್ಥರಿಗೆ ಟಿಕೆಟ್ನ ಬೇಡಿಕೆ ಇದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಬೇಡಿಕೆಗೂ ಕುತೂಹಲ ಇರೋದು, ಆಗ್ಲೇ ನೀವು ಅರುಣ್ ಸಿಂಗ್ ಅವ್ರ ವಿಷಯ ಪ್ರಸ್ತಾಪ ಮಾಡಿದ್ರಿ. ವಿಜಯೇಂದ್ರ ಅವರು ಮೀಟ್ ಮಾಡಿದಾಗ ಹಳೆ ಮೈಸೂರು ಭಾಗದಲ್ಲಿ ಒತ್ತಡ ಇದೆ, ಯಾವ್ದಾದ್ರು ಒಂದು ಕ್ಷೇತ್ರ ನನಗೆ ಬಿಟ್ಕೊಡಿ ಅಂತ ಕೇಳಿದಾಗ ಅವ್ರು ಏನು ಆನ್ಸರ್ ಮಾಡಿರಲಿಲ್ಲ ಅಂತ. ಬಟ್ ಇವತ್ತು ಆಲ್ ಆಫ್ ಸಡನ್ ಈ ತರ ಅಫಿಷಿಯಲ್ ಆಗಿ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಹೈಕಮಾಂಡ್ ಕಡೆಯಿಂದಲೇ ಏನಾದ್ರೂ ಒತ್ತಡ ಇತ್ತಾ, ಅಥವಾ ತನ್ನ ಮಗನಿಗೆ ಒಂದು ರಾಜಕೀಯ ನೆಲೆಯನ್ನ ಕಂಡುಕೊಳ್ಳಲೇಬೇಕು ಅಂತ ಹೇಳಿ ಯಡಿಯೂರಪ್ಪನವರೇ ನಿರ್ಧಾರ ಮಾಡಿರೋದಾ? ಶರ್ಮಿತಾ ಶೆಟ್ಟಿ, ನಾನು ಆ ವಿಚಾರಕ್ಕೆ ಈಗ ಬರ್ತಾ ಇದ್ದೀನಿ. ಶರ್ಮಿತಾ ಶೆಟ್ಟಿ ವಿಜೇಂದ್ರ ಅವರು ನನಗೊಂದು ಕ್ಷೇತ್ರ ಅಂತ ಇಂಥದ್ದು ಕೊಟ್ಟು ನನಗೊಂದು ಕ್ಲಾರಿಟಿ ಕೊಡಿ, ನಾನು ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಮನವಿಯನ್ನು ಮಾಡಿದ್ರು, ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಆದ್ರೆ ಹೈಕಮಾಂಡ್ ಆಗಿರ್ಬೋದು ಅರುಣ್ ಸಿಂಗ್ ಅವರು ಅವರಿಗೆ ಯಾವುದೇ ರೀತಿ ಅವರ ಬೇಡಿಕೆಗೆ ಮನ್ನಣೆ ಕೊಟ್ಟಿರಲಿಲ್ಲ, ಒಂದು ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ. ಇದು ಒಂದು ಭಾಗ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಕುಟುಂಬ ರಾಜಕಾರಣದ ವಿರುದ್ಧ ಭಾರತೀಯ ಜನತಾ ಪಕ್ಷ ಸಮರ ಸಾರ್ತಿರುವಂತದ್ದು, ಗಾಂಧಿ ಕುಟುಂಬದ ವಿರುದ್ಧ, ಕುಟುಂಬ ರಾಜಕಾರಣದ ವಿರುದ್ಧವೇ ಬಿಜೆಪಿ ಅದನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿರುವಂತದ್ದು. ಅಲ್ಲದೆ ಕಳೆದ ಬಾರಿ ಕೂಡ ಪರಿಷತ್ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದ ವಿಜೇಂದ್ರ ಅವರು ಕುಟುಂಬ ರಾಜಕಾರಣದ ಕಾರಣಕ್ಕಾಗಿ ತಂದೆ MLA ಆಗಿದ್ದಾರೆ, ಇನ್ನೋರ್ವ ಅಣ್ಣ MP ಆಗಿದ್ದಾರೆ. ಹಾಗಾಗಿ ಮತ್ತೊಬ್ಬ ಮಗನನ್ನ MLC ಮಾಡಿದ್ರೆ ಸಂದೇಶ ಬೇರೆ ಆಗುತ್ತೆ, ಪ್ರಧಾನಮಂತ್ರಿಯವರ ಆಶಯ ವಿರುದ್ಧ ಆಗುತ್ತೆ ಅಂತ ಹೇಳಿ ಆ ಕಾರಣಕ್ಕಾಗಿ ಪರಿಷತ್ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ. ಆದ್ರೆ ಒಂದ್ ಕಡೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಮಗನ ರಾಜಕೀಯ ಭವಿಷ್ಯ ಯಡಿಯೂರಪ್ಪನ ಮುಖ್ಯ ಆಗಿತ್ತು. ನಂತರ 79 ವರ್ಷ ವಯಸ್ಸಿನ ಯಡಿಯೂರಪ್ಪನವರು ಕೂಡ ಮುಂದೆ ಬಿಜೆಪಿ ಹೈಕಮಾಂಡ್ ಕೂಡ ಅವರಿಗೆ ಟಿಕೆಟ್ ಅನ್ನು ಕೊಡಲ್ಲ ಮತ್ತು ಅವರು ಕೂಡ ರಾಜಕಾರಣಕ್ಕೆ ಅಂದ್ರೆ ಸಕ್ರಿಯ ರಾಜಕಾರಣ ಅಂದ್ರೆ ಎಲೆಕ್ಷನ್ ರಾಜಕಾರಣದಿಂದ ನಿವೃತ್ತಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಜೊತೆಗೆ ತಮ್ಮ ಪುತ್ರನ ಕೂಡ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕಿತ್ತು. ಆ ಮುಖಾಂತರ ಇದು ಪರೋಕ್ಷವಾಗಿ ಹೈಕಮಾಂಡ್ ಕೂಡ ಚೆಕ್ ಮೇಟು. ಆ ಕಾರಣಕ್ಕಾಗಿ ವಿಜೇಂದ್ರ ಹೆಸರನ್ನ ಬಹಿರಂಗವಾಗಿ ಘೋಷಣೆ ಮಾಡುವ ಮುಖಾಂತರ, ಇನ್ನು ಚುನಾವಣೆಗೆ 10 ತಿಂಗಳು ಇರುವಂತಹ ಸಂದರ್ಭದಲ್ಲಿ ಘೋಷಣೆ ಮಾಡುವ ಮುಖಾಂತರ ಹೈಕಮಾಂಡ್ ಕೂಡ ಎಲ್ಲ ಒಂದ್ ಕಡೆ ಧರ್ಮ ಸಂಕಟವನ್ನ ಯಡಿಯೂರಪ್ಪ ತಂದುಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷದವರು ರಾಜಕಾರಣ ಮಾಡ್ಲಿಕ್ಕಾಗಲ್ಲ, ಚುನಾವಣೆ ಮಾಡ್ಲಿಕ್ಕೆ ಕೂಡ ಕಷ್ಟ ಸಾಧ್ಯ. ಹಾಗಾಗಿ ಯಡಿಯೂರಪ್ಪನವರೀಗ ಬಹಿರಂಗವಾಗಿ ಘೋಷಣೆ ಮಾಡಿದ್ರಿಂದ ಹೈಕಮಾಂಡ್ ಕೂಡ ಧರ್ಮ ಸಂಕಟ ಆಗಿರುವಂತದ್ದು. ಈಗ ಎಲ್ಲ ಒಂದ್ ಕಡೆ ಅನಿವಾರ್ಯವಾಗಿ ಶಿಕಾರಿಪುರ ಕ್ಷೇತ್ರವನ್ನ ವಿಜೇಂದ್ರ ಬಿಟ್ಟು ಕೊಡುವಂತಹ ಸ್ಥಿತಿ ನಿರ್ಮಾಣವನ್ನ ಯಡಿಯೂರಪ್ಪ ಮಾಡಿರೋದು. ಆ ಮುಖಾಂತರ ಬಿಜೆಪಿ ಹೈಕಮಾಂಡ್ಗೆ BS ಯಡಿಯೂರಪ್ಪನವರು ಜಾಣ್ಮೆಯಿಂದ ಚೆಕ್ ಮೇಟ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಈಗ ವಂಶ ಪಾರಂಪರ್ಯ ರಾಜಕಾರಣವನ್ನ ಈ ಕಾಂಗ್ರೆಸ್ ಮೇಲೆ ಟೀಕೆ ಮಾಡ್ತಾ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ರು. ಈಗ ಯಡಿಯೂರಪ್ಪನವರು ತಮ್ಮ ಕ್ಷೇತ್ರವನ್ನ ತಮ್ಮ ಮಗನಿಗೆ ವಿಜೇಂದ್ರ ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತೆ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ H. ವಿಶ್ವನಾಥ್. ಮೋದಿ ವಂಶ ಪಾರಂಪರ್ಯ ರಾಜಕೀಯ ಬೇಡ ಅಂತ ಹೇಳ್ತಾರೆ. BSY ಕುಟುಂಬದ BY ರಾಘವೇಂದ್ರ ರಾಜಕೀಯದಲ್ಲಿ ಆಲ್ರೆಡಿ ಇದ್ದಾರೆ. ಈಗ ಶಿಕಾರಿಪುರದಲ್ಲಿ ತಮ್ಮ 2ನೇ ಮಗನಿಗೆ ಕ್ಷೇತ್ರ ಬಿಟ್ಕೊಡ್ತೀನಿ ಅಂತ ಯಡಿಯೂರಪ್ಪನವರು ಘೋಷಣೆ ಮಾಡ್ಕೊಂಡಿದ್ದಾರೆ. ಶಿಕಾರಿಪುರದಲ್ಲಿ ಬೇರೆಯವರಿಗೆ ಅವಕಾಶ ಕೊಡ್ಲಿ, ಸಾಮಾನ್ಯ ಕಾರ್ಯಕರ್ತರಿಗೆ ಕ್ಷೇತ್ರವನ್ನ ಬಿಟ್ಕೊಡ್ಲಿ ಅಂತ H. ವಿಶ್ವನಾಥ್ ಆಗ್ರಹ ಮಾಡಿದ್ದಾರೆ. ಅವರು ನಿವೃತ್ತಿ ಘೋಷಣೆ ಮಾಡಿದ್ದು ಚುನಾವಣಾ ರಾಜಕಾರಣಕ್ಕೆ, ಬಟ್ ಅವರ ಅನುಭವದ ರಾಜಕಾರಣ ಪಕ್ಷಕ್ಕೂ ಬೇಕು, ಮುಂದೆ ಆಡಳಿತಕ್ಕೂ ಬೇಕಾಗ್ತದೆ. ಈಗಾಗಲೇ ಮೋದಿಯವರು 1 ವರ್ಷ ಆಯಿತು. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಅವರು ನಾಗ್ಪುರಲ್ಲಿ IAS ಅಧಿಕಾರಿಗಳನ್ನ, ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ನ ಅಡ್ರೆಸ್ ಮಾಡ್ತಾ ಹೇಳಿದ್ರು, ಡೈನಾಸ್ಟಿ ರೂಲ್ ಇಸ್ ಡೇಂಜರಸ್ ಟು ಡೆಮಾಕ್ರಸಿ. ವಂಶ ಪಾರಂಪರ್ಯದ ರಾಜಕಾರಣ, ಆಡಳಿತ ಜನತಂತ್ರ ವ್ಯವಸ್ಥೆಯನ್ನು ಗೆದ್ದಲು ತಿಂದಂಗೆ ತಿಂತಾ ಇದೆ ಅಂತಕ್ಕಂಥ ಮಾತನ್ನ ಮೋದಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ. ನಾನಾದ್ಮೇಲೆ ನನ್ನ ಮಗನಿಗೆ ಕೂಡ, ಅವನಾದ್ಮೇಲೆ ಅವರ ಅಪ್ಪನಿಗೆ ಕೂಡ ಹಾಗಾದ್ರೆ ಮೋದಿಯವರ ಮಾತುಗಳು ಯಾರಿಗೂ ಹಿಡಿಸ್ತಾ ಇದ್ವಿ? ಮೋದಿಯವರ ಮಾತು
ಯಾಕೆ ನಾವ್ಯಾರು ಗಂಭೀರವಾಗಿ ತಗೋತಾ ಇಲ್ಲ? ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರುಗಳು ಪ್ರಧಾನಮಂತ್ರಿ ಮೋದಿಯವರ ಮಾತುಗಳನ್ನು ಯಾಕೆ ಗಂಭೀರವಾಗಿ ತಗೋತಾರೆ? ಹಾಗಾಗಿ ನಿಜ ಬರಬೇಕು, ಬಟ್ ನಾವೇ ಅನೌನ್ಸ್ ಮಾಡಿಕೊಡ್ಬೋದು. ನಾನಾದ್ಮೇಲೆ ನಮ್ಮ ಮಗ ನಿಂತ್ಕೊಳ್ತೇನೆ ಕಣ್ರಿ. ಮೋದಿಯವರ ಮಾತನ್ನ ಯಡಿಯೂರಪ್ಪನವರಂತ ಹಿರಿಯರು ಬಹಳ ಗಂಭೀರವಾಗಿ ತಗೋಬೇಕು. ಈಗಾಗಲೇ ರಾಘವೇಂದ್ರ ಅವರು ಇದ್ದಾರೆ, ಶಿಕಾರಿಪುರ ಕೊಡಿ ಇನ್ಯಾರಿಗಾದ್ರೂ. ಸಾಮಾಜಿಕ ನ್ಯಾಯ ಬೇಡವೇ? ನಿಮಗೋಸ್ಕರ ದುಡಿದಿರೋರು ಶಿಕಾರಿಪುರದಲ್ಲಿ ಇಲ್ವೇ? ಜನಗಳಲ್ಲಿ ಕೊಡಿ ಯಾರಿಗಾದ್ರು. ನಾನು ಬಯಸಿದ್ರೆ ಸಿಎಂ ಆಗಲ್ಲ, ಹೈಕಮಾಂಡ್ ಬಯಸಿದ್ರೆ ಆಗ್ತೀನಿ. ಸಮಾಜ, ಪಕ್ಷ, ಶಾಸಕರು ಹೈಕಮಾಂಡ್ ಬಯಸಿದ್ರೆ ನಾನು ಸಿಎಂ ಆಗ್ತೀನಿ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮುಖಂಡ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಒಂದ್ ಕಡೆ ಸಿದ್ದರಾಮೋತ್ಸವಕ್ಕೆ ತಯಾರಿ ನಡೀತಾ ಇದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳು ಬೆಂಬಲಿಗರಿಂದ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ನಾನು ಸಿಎಂ ಆಕಾಂಕ್ಷಿ, ಒಕ್ಕಲಿಗರು ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗಿಂದ ಮತ್ತೆ ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ ಅಲ್ಲಿ ಸಿಎಂ ಕುರ್ಚಿಯಲ್ಲಿ ಯಾರು ಕೂರ್ತಾರೆ ಅನ್ನೋ ವಿಷಯ. ಈಗ ಎಂಬಿ ಪಾಟೀಲ್ ಅವರು ಇದಕ್ಕೆ ಹೇಳಿಕೆ ಕೊಟ್ಟಿರೋದು, ನಾನ್ ಬಯಸಿದ್ರೆ ಸಿಎಂ ಆಗಲ್ಲ, ಹೈಕಮಾಂಡ್ ಬಯಸಿದ್ರೆ ಆಗ್ತೀನಿ. ಇನ್ನು ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಆಕಾಂಕ್ಷಿನಾ ಅಂತ ಪ್ರಶ್ನೆ ಮಾಡಿದಾಗ ಡಿಕೆಶಿ ಸಿದ್ದರಾಮಯ್ಯ ನಡುವೆ ನಾನ್ಯಾಕೆ ಬರಲಿ, ನನಗೆ ನೇರವಾಗಿ ಬರುವಂತ ಸಾಮರ್ಥ್ಯ ಇದೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ನಾವೇನು ಮೂಕ ಪ್ರೇಕ್ಷಕರಲ್ಲ, ನಾವೇನು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಲ್ಲ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾಕೆ ಇಬ್ಬರು ಕದಂದಾಗ ಯಾಕಪ್ಪ? ನಮಗೂ ಸಾಮರ್ಥ್ಯ ಅದ, ನೇರವಾಗಿ ನಾವು ಹೋಗ್ಬೇಕಾದಾಗ. ಯಾಕೆ ಇಬ್ಬರು ನೋಡಿ, ನಾವು ಎಂಬಿ ಪಾಟೀಲ್ ಇಬ್ಬರು ಕದಂದಲ್ಲಿಗೆ ನಾವು ಹೋಗಿ ಬರುವಂತದ್ದು ಬೇಕಾಗಿಲ್ಲ. ನಾವು ಬರ್ಬೇಕಾದ್ರೆ ನೇರವಾಗಿ ಬರ್ತೀವಲ್ಲ, ಕದಂದಾಗ ಯಾಕೆ ಬರ್ಬೇಕಾಗಿಲ್ಲ? ಅದು ಸಾಮರ್ಥ್ಯ ಇದೆ, ಕದಂದಾಗ ಯಾಕೆ ಬರ್ಬೇಕು ನಾವು? ವಿ ಆರ್ ನಾಟ್ ಸೆಕೆಂಡ್ ಕ್ಲಾಸ್ ಸಿಟಿಜನ್ಸ್. ಕೋಲಾರ ಕಾಂಗ್ರೆಸ್ ಅಲ್ಲಿ ಬಣ ರಾಜಕೀಯ ಇದೆ ಅಂತ ಚರ್ಚೆಗಳಾಗ್ತಾ ಇತ್ತು, ಅದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಕಾರಣ ಇಡಿ ವಿರುದ್ಧದ ಪ್ರತಿಭಟನೆಯಲ್ಲಿ ಬಣ ರಾಜಕೀಯ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ, ರಮೇಶ್ ಕುಮಾರ್ ಬಣದಿಂದ ಪ್ರತ್ಯೇಕ ಧರಣಿ ಆದ್ರೆ ಮುನಿಯಪ್ಪ ಬಣದಿಂದ ಪ್ರತ್ಯೇಕ ಧರಣಿಯನ್ನ ಮಾಡಿದ್ದಾರೆ. ಕೋಲಾರ ನಗರದ ಗಾಂಧಿವನದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೀತಾ ಇದೆ. ಕೆಎಚ್ ಮುನಿಯಪ್ಪ ಬಣದಿಂದ ಟಿಬಿ ಜಯಚಂದ್ರ, ಕೋಲಾರ ಕೈ ಉಸ್ತುವಾರಿ ಎಂಎಲ್ಸಿ ನಾರಾಯಣಸ್ವಾಮಿ ಪಾಲ್ಗೊಂಡಿದ್ದಾರೆ. ಇನ್ನು ಗಾಂಧಿ ಭವನ ಹೊರಗಡೆ ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನು ಕೂತ್ಕೊಂಡಿದ್ದಾರೆ. ರಮೇಶ್ ಕುಮಾರ್ ಜೊತೆಗೆ ಶಾಸಕರಾದ ನಂಜೇಗೌಡ, ನಾರಾಯಣಸ್ವಾಮಿ, ಅನಿಲ್ ಕುಮಾರ್, ನಸೀರ್ ಅಹಮದ್, ಕೊತ್ತೂರು ಮಂಜುನಾಥ್ ಇದ್ದಾರೆ. ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಹೈಕೋರ್ಟ್ ಸೂಚಿಸಿತ್ತು, ಆದೇಶಕ್ಕೆ ತಡೆ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಯಾವ ಪ್ರಕರಣದಲ್ಲಿ ಅಂದ್ರೆ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿರೋದು. ಡಿಸಿಎಂ ಆಗಿದ್ದ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಆರೋಪ ಕೇಳಿತ್ತು. ಈಗ ಕಾನೂನಾತ್ಮಕವಾಗಿ ಅದರ ಬಗ್ಗೆ ಹೋರಾಟ ಕೋರ್ಟ್ನಲ್ಲಿ ನಡೀತಾ ಇದೆ. ಈಗ ಪ್ರಕರಣ ಸಂಬಂಧ ಪ್ರತಿವಾದಿಗಳಿಗೆ ನೋಟಿಸ್ ಇಶ್ಯೂ ಆಗಿದೆ ಕೋರ್ಟ್ ಕಡೆಯಿಂದ. ಈಗ ತನಿಖೆಗೆ ಸೂಚನೆಯನ್ನ ಕೊಡಲಾಗಿತ್ತು, ಆ ತನಿಖೆಗೆ ಸೂಚಿಸಿದ್ದಂತ ಆದೇಶಕ್ಕೆ ಈಗ ತಡೆಯನ್ನು ನೀಡಲಾಗಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗಂತೂ ಒಂದು ಬಿಗ್ ರಿಲೀಫ್ ಯಡಿಯೂರಪ್ಪನವರಿಗೆ ಸಿಕ್ಕಿದೆ. ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಸೂಚಿಸಿದ್ದಂತಹ ಹೈಕೋರ್ಟ್ ಆದೇಶಕ್ಕೆ ಈಗ ತಡೆ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಈಗ ಒಂದು ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಡಿಸಿಎಂ ಆಗಿದ್ದ ಟೈಮ್ನಲ್ಲಿ ಅವರು ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಆರೋಪ ಎದುರಿಸ್ತಾ ಇದ್ರು. ಮತ್ತೆ ಈ ಪ್ರಕರಣ ಸಂಬಂಧ ವಿಚಾರಣೆಯನ್ನು ಕೂಡ ಅವರು ಎದುರಿಸ್ತಾ ಇದ್ರು. ಈಗ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಒಂದು ಬಿಗ್ ರಿಲೀಫ್ ಯಾಕೆ ಅಂದ್ರೆ, ಈ ಹಿಂದೆ ತನಿಖೆಗೆ ಏನು ಸೂಚನೆ ಕೊಡಲಾಗಿತ್ತು, ಆ ತನಿಖೆಗೆ ಈಗ ತಡೆ ನೀಡಲಾಗಿದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.